ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿ ಸೂಟಬಲ್ ಆಗೋವಂಥ ಚಿಕನ್ ಗ್ರೇವಿ, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋವಂಥ ಚಿಕನ್ ಗ್ರೇವಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದೂವರೆ ಆಗೋವಷ್ಟು ಈರುಳ್ಳಿ, ಟೊಮ್ಯಾಟೊ 2, ಒಂದು ಅರ್ಧ ಇಂಚಷ್ಟು ಆಗುವಷ್ಟು ಹಸಿ ಶುಂಠಿ, ಏಲಕ್ಕಿ ಮತ್ತು ಮೆಣಸು, ಒಂದು 4 ಲವಂಗ, ಚಕ್ಕೆ ಅರ್ಧ ಅಷ್ಟು, ಹಾಗೆ ನಾನು ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6, ಹಾಗೆ ನಾನು ಬೆಳ್ಳುಳ್ಳಿಯನ್ನು ಸಹ ಒಂದು 8ರಿಂದ 10 ಇಂಚುವರೆಗೂ ಸಣ್ಣ ನಾಟಿ ಬೆಳ್ಳುಳ್ಳಿಯನ್ನು ತಗೊಂಡು ಉಚ್ಕೊಂಡಿದ್ದೀನಿ. ಹಾಗೆ ಇದನ್ನಿಷ್ಟನ್ನು ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ರುಬ್ಕೊಳೋದಕ್ಕಿಂತ ಅದಾದಮೇಲೆ ಒಗ್ಗರಣೆಗೆ ನಾನು ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಜಸ್ಟ್ ಒಗ್ಗರಣೆಗೆ ಅಷ್ಟೇ. ಈಗ ಇದಿಷ್ಟನ್ನು ನಾವು ಮಸಾಲೆ ಏನು ತೊಗೊಂಡಿದ್ವಿ ಅದಷ್ಟನ್ನು ಕೂಡ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತರ್ತರಿಯಾಗೂ ಇರಬೇಕು, ಹಾಗೆ ನುಣ್ಣಗೂ ಇರಬೇಕು. ಆ ರೀತಿಯಲ್ಲಿ ನೀವು ಪೇಸ್ಟ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ನೀವು ಈ ಚಿಕನ್ ಗ್ರೇವಿನ ಮಾಡಿ ನೋಡಿ. ಹಾಗೆ ಇದನ್ನು ನುಣ್ಣಗೆ ಪೇಸ್ಟ್ ಆದ ನಂತರ ನಾವು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನಿಗೆ ನಾನು ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ಚಪಾತಿಗಂತೂ ಮಸ್ತ್ ಇರುತ್ತೆ. ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿನ. ಈಗ ನಾನು ಚಿಕನನ್ನು ಹಾಕೋತಾ ಇದ್ದೀನಿ. ಚಿಕನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಇಷ್ಟು ನಿಮಿಷ ಅಂತ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದಕ್ಕೆ ಅರಿಶಿನ ಹಾಕ್ಕೊಂಡು ಮತ್ತೊಮ್ಮೆ ಇನ್ನೊಂದ್ಸಲಿ ಬಾಡಿಸ್ಕೋಬೇಕು. ಇದೊಂದು 15-20 ಮಿನಿಟ್ಸ್ವರೆಗೂ ಸ್ವಲ್ಪ ಚಿಕನ್ ಅರ್ಧ ಬೇಯಬೇಕು. ಹಾಗೆ ನೀರು ಕೂಡ ಬಿಟ್ಕೊಳ್ಳುತ್ತೆ ಚಿಕನ್ನಿಂದ. ನೋಡಿ, ಈಗ ಆಲ್ಮೋಸ್ಟ್ ನೀರು ಬಿಟ್ಕೊಂಡಿದೆ, ಅಂದರೆ ಅರ್ಧ ಬೆಂದಿದೆ ಅಂತ. ನಾನೀಗ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಕೈ ಅಳತೆನಲ್ಲೇ ಹಾಕೊಳ್ಳೋದ್ರಿಂದ ಕೈ ಅಳತೆನಲ್ಲೇ ಹಾಕೋತಾ ಇದ್ದೀನಿ. ಅರ್ಧ ಹಿಡಿ ಆಗೋಷ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ನಾನೀಗ ಅರಿಶಿನ ಅದಾದಮೇಲೆ ಈಗ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಅದನ್ನು ಬಾಡಿಸ್ಕೊಳ್ಬೇಕು. ಒಂದು 3-4 ನಿಮಿಷದವರೆಗೂ ತಿರುಗಿಸ್ತಾ ಇರಿ. ಸ್ವಲ್ಪ ಚಿಕನ್ನ ನೀರು ಬಿಟ್ಕೊಂಡು ಆದಮೇಲೆ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾನು ಏನು ರುಬ್ಕೊಂಡಿರೋ ಅಂಥ ಮಸಾಲೆಯನ್ನು ನಾನೀಗ ಆ ಗ್ರೇವಿಗೆ ಸೇರಿಸ್ತಾ ಇದ್ದೀನಿ. ಮಸಾಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದಷ್ಟನ್ನು ಅದನ್ನೇ ತೊಳೆದು ಕೂಡ ನೀರನ್ನು ಸೇರಿಸಿ ನಾನು ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ನ ಸೇರಿಸ್ತಾ ಇದ್ದೀನಿ. ಬೇರೆ ಇನ್ಯಾವುದೇ ಪೌಡರ್ ಆಗಲಿ ನಾನು ಇದಕ್ಕೆ ಸೇರಿಸ್ತಾ ಇಲ್ಲ. ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರ್ ಸೇರಿಸಿದ್ರೆ ಸಾಕು. ಈಗ ಇದು ಸ್ವಲ್ಪ 1/4 ಗಂಟೆವರೆಗೂ ಬಿಡಬೇಕು. ಅದು ಒಂದು ಕುದಿ ಬಂದಾದ ನಂತರ ನಾನು ಸ್ವಲ್ಪ ಒಂದು 2-3-4 ಟೇಬಲ್ ಸ್ಪೂನ್ ಆಗೋವಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಏಕೆಂದರೆ ಮೊಸರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ, ನಾನು ಒಂದು 20 ನಿಮಿಷ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಮಸಾಲೆ ಬೆಂದಿದೆ. ಹಾಗೆ ಅದು ಎಣ್ಣೆ ಬಿಟ್ಕೊಂಡಿರೋದ್ರಿಂದ ಗೊತ್ತಾಗುತ್ತೆ ನಮಗೆ ಚಿಕನ್ ಗ್ರೇವಿ ರೆಡಿಯಾಗಿದೆ ಅಂತ. ಈಗ ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಯಾರಿಗೆಲ್ಲ ಚಿಕನ್ ಗ್ರೇವಿ ಮಾಡೋಕ್ಕೆ ಬರಲ್ಲ ಅಂದವರೆಲ್ಲ ಸಿಂಪಲ್ಲಾಗಿ ಒಂದು 3-4 ಜನಕ್ಕೆ ಆಗೋವಷ್ಟು ಚಿಕನ್ ಗ್ರೇವಿನ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.